ಪಾಯಿಂಟ್ ನಂಬರ್ 13ರಲ್ಲಿ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಸತತ 2 ಗಂಟೆಗಳಿಂದ ಈಗ 2 ಹಿಟಾಚಿಗಳನ್ನ ಬಳಸುವ ಮೂಲಕ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. 20 ಅಡಿಯಲ್ಲಿರೋ ವಸ್ತುಗಳು ಜಿಪಿಆರ್ ಯಂತ್ರದಲ್ಲಿ ಗೋಚರ ಆಗುತ್ತೆ. ಮಧ್ಯಾಹ್ನ ಸುಮಾರು 20 ಅಡಿ ತೆಗೆಯಲಾಗಿತ್ತು. 20 ಅಡಿಯಷ್ಟು ಮಣ್ಣನ್ನ ತೆಗೆಯೋದಕ್ಕೆ ಎಸ್ಐಟಿ ನಿರ್ಧಾರವನ್ನ ಮಾಡಲಾಗಿತ್ತು. ಮಧ್ಯಾಹ್ನ ಸುಮಾರು 20 ಅಡಿ ಸ್ಕ್ಯಾನ್ ಮಾಡಿರೋ ಜಿಪಿಆರ್ 20 ಅಡಿ ಮಣ್ಣು ತೆಗೆದ ಬಳಿಕ ಮತ್ತೆ ಜಿಪಿಆರ್ ಯಂತ್ರ ಬಳಕೆ ಮಾಡುವಂತಹ ಸಾಧ್ಯತೆಗಳಿದೆ. ಆಗ್ಲೂ ಕುರುಹು ಸಿಕ್ಕಿಲ್ಲ ಅಂದ್ರೆ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗುತ್ತೆ. ಜಿಪಿಆರ್ ಯಂತ್ರ ಏನಿದೆಯಲ್ಲ ಅದು ಈಗಾಗಲೇ 20 ಅಡಿಗಳಷ್ಟು ಮಣ್ಣನ್ನ ತೆಗೆದು ಜಿಪಿಆರ್ ಯಂತ್ರ ಈಗ ಬಳಕೆಯನ್ನ ಮಾಡಲಾಗಿದೆ. ಈಗ ಅನಾಮಿಕ ಹೇಳ್ತಾ ಇರುವಂತದ್ದು 15ರಿಂದ 20 ಅಡಿಗಳನ್ನ ತೆಗಿಬೇಕು, ಆಗ ನಿಮ್ಗೆ ಅವಶೇಷಗಳು ಸಿಗುತ್ತೆ ಅಂತ ಹೇಳಿ. ಬಟ್ ಈಗಾಗಲೇ ಜಿಪಿಆರ್ ಯಂತ್ರವನ್ನ ಕೂಡ ಬಳಕೆ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಅನಾಮಿಕ ಏನ್ ಹೇಳಿದ್ದ, ಸ್ಪಾಟ್ ನಂಬರ್ 13ರಲ್ಲಿ ಶವಗಳನ್ನ ಸಾಕಷ್ಟು ಹೂತ್ ಹಾಕಿದ್ದೀನಿ, ನೀವು ಅದನ್ನ ಅಗದ್ರೆ ನಿಮಗೆ ಸತ್ಯ ಹೊರಗೆ ಬರುತ್ತೆ ಅಂತ ಹೇಳಿದ್ದ. ಆದ್ರೆ ಈಗ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು 20 ಅಡಿಗಳಷ್ಟು ಮಣ್ಣನ್ನ ಅಗದ್ರೂ ಕೂಡ ಯಾವುದೇ ಅವಶೇಷಗಳು ಪತ್ತೆ ಆಗಿಲ್ಲ. ಸೊ ಈಗ ಮುಂದಿನ ನಡೆ ಏನು, ಯಾವ ರೀತಿಯಾಗಿ ಇರುತ್ತೆ? ಇವತ್ತಿನ ಕಾರ್ಯಾಚರಣೆ ಸ್ಥಗಿತ ಮಾಡ್ತಾರಾ ಅಥವಾ ಮತ್ತೆ ಜಿಪಿಆರ್ ಅನ್ನ ಬಳಕೆ ಮಾಡಿ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರಾ? ಖಂಡಿತವಾಗ್ಲೂ ಚೈತ್ರ, ಸ್ಪಾಟ್ ನಂಬರ್ 13ರಲ್ಲಿ ನಾನು ಸಾಕಷ್ಟು ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿ ದೂರುದಾರ ಹೇಳ್ಕೊಂಡ್ ಬಂದಿದ್ದ. ಅದೇ ಒಂದು ಕಾರಣಕ್ಕೋಸ್ಕರ 1 ವಾರದ ಹಿಂದೆನೆ ಈ ಒಂದು ಸ್ಪಾಟ್ ನ ಗುರುತಿಸಿದ್ರು ಇಲ್ಲಿ ಒಂದಷ್ಟು ಮಣ್ಣು ಬಿದ್ದಿದೆ ಅನ್ನುವಂಥದ್ದನ್ನು ಕೂಡ ಆತ ಹೇಳಿದೆ. ಯಾಕಂದ್ರೆ ಇಲ್ಲಿ 2019ರಲ್ಲಿ ಪ್ರವಾಹ ಬಂದಂತ ಸಂದರ್ಭದಲ್ಲಿ ಸುಮಾರು 10ರಿಂದ 20 ಅಡಿಯಷ್ಟು ಮಣ್ಣು ಇಲ್ಲಿ ಬಿದ್ದಿದೆ. ಆ ಕಾರಣಕ್ಕೋಸ್ಕರನೇ ತುಂಬಾ ಡೀಪ್ ಆಗಿ ತೆಗಿಬೇಕು ಅಂತ ಹೇಳಿದ್ದ ನಿಟ್ಟಿನಲ್ಲಿ ಎಸ್ಐಟಿ ಒಂದು ನಿರ್ಧಾರಕ್ಕೆ ಬಂದಿರುತ್ತೆ. ಜಿಪಿಆರ್ ತಂತ್ರಜ್ಞಾನದ ಮುಖಾಂತರವಾಗಿ ಇಲ್ಲಿ ನಾವು ಗುರುತು ಪತ್ತೆ ಮಾಡಿದಂತ ವೇಳೆಯಲ್ಲಿ ಏನಾದ್ರೂ ಪತ್ತೆ ಆಯ್ತು ಅಂತಂದ್ರೆ ಮಣ್ಣನ್ನು ಹಗಿಯುವಂತ ಒಂದು ಕೆಲಸವನ್ನ ಮಾಡೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಿತ್ತು. ಈ ಒಂದು ಪ್ರೊಸೆಸ್ ಆಗೋದಕ್ಕೆ ಸ್ವಲ್ಪ ತಡೆ ಆದಂತ ಕಾರಣಕ್ಕೋಸ್ಕರ ಜಿಪಿಆರ್ ಮಿಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು. ಉಳಿದಂತೆ ಬೇರೆ ಬೇರೆ ಸ್ಪಾಟ್ಗಳಲ್ಲಿ ಕಾರ್ಯಾಚರಣೆಯನ್ನು ಮುಗಿಸ್ಕೊಂಡು ಕೊನೆಯದಾಗಿ ಈ ಒಂದು ಸ್ಪಾಟ್ ನಂಬರ್ 13 ಮಾಡೋಣ ಅಂತ ನಿರ್ಧಾರಕ್ಕೆ ಬಂದಿತ್ತು. ನಿನ್ನೆ ಜಿಪಿಆರ್ ಯಂತ್ರ ಬರುತ್ತೆ, ಇಲ್ಲಿ ಒಂದು ಡೆಮೋ ಸಿಸ್ಟಮ್ ಅನ್ನ ಮಾಡ್ತಾರೆ, ಡೆಮೋ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇದಾದಂತ ಬಳಿಕ ಇವತ್ತು ಮಧ್ಯಾಹ್ನದ ವೇಳೆಗೆ ಬಂದು ಇಲ್ಲಿ ಜಿಪಿಆರ್ ಯಂತ್ರದ ಮುಖಾಂತರವಾಗಿ ಸ್ಕ್ಯಾನ್ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಸುಮಾರು 20 ಅಡಿಯಷ್ಟು, ಯಾಕಂದ್ರೆ ಈಗಿರುವಂತಹ ಒಂದು ಜಿಪಿಆರ್ ಮಿಷಿನ್ ಏನಿದೆ ಅದು 20 ಅಡಿಯವರೆಗೂ ಕೂಡ ಅಷ್ಟೇ ಏನೆಲ್ಲ ಇದೆ ಅನ್ನುವಂಥದ್ದನ್ನ ಪತ್ತೆ ಮಾಡುತ್ತೆ. ಆದ್ರೆ ಇಲ್ಲಿ ಆ ಸ್ಪಾಟ್ ನಂಬರ್ 13 ಬಿಟ್ಟು ಸುಮಾರು 50 ಮೀಟರ್ನಷ್ಟು ಉದ್ದದವರೆಗೂ ಕೂಡ ಅಷ್ಟೇ ಸ್ಕ್ಯಾನ್ ಮಾಡ್ಕೊಂಡು ಹೋದಂತ ವೇಳೆಯಲ್ಲಿ ಯಾವುದೂ ಕೂಡ ಅಷ್ಟೇ ಪತ್ತೆ ಆಗಿರಲ್ಲ. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ದೂರದ್ವಾರ ಮಾತ್ರ ಹೇಳ್ತಾ ಇರುವಂತದ್ದು, ನಾನು ಯಾವ ಪ್ಲೇಸ್ ನಲ್ಲಿ ಹೇಳ್ತೀನಿ ಆ ಒಂದು ಪ್ಲೇಸ್ ನಲ್ಲಿ ನೀವು ಚೆಕ್ ಮಾಡಿದ್ರೆ 100% ಸಿಗುತ್ತೆ ಅಂತ ಹೇಳ್ಬಿಟ್ಟು ಆತ 1-2-3 ಪಾಯಿಂಟ್ಗಳನ್ನ ಹೇಳ್ತಾನೆ. ಇಲ್ಲಿ ಆ ಒಂದು 2-3 ಪಾಯಿಂಟ್ಗಳಲ್ಲಿ ಈಗ ಕಾರ್ಯಾಚರಣೆ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 20 ಅಡಿಯವರೆಗೂ ಅಷ್ಟೇ ಏನು ಜಿಪಿಆರ್ ಯಂತ್ರದ ಮೂಲಕವಾಗಿ ಇವರು ಸ್ಕ್ಯಾನ್ ಮಾಡ್ಕೊಂಡಿದ್ರು ಆ 20 ಅಡಿಯಷ್ಟು ಮಣ್ಣನ್ನ ತೆಗೆಯುವಂತದಕ್ಕೆ ನಿರ್ಧಾರವನ್ನ ಮಾಡ್ತಾರೆ. ಅದರಂತೆ 2 ಹಿಟಾಚಿಗಳ ಮುಖಾಂತರವಾಗಿ ಮಣ್ಣನ್ನ ಹೊರಗಡೆ ತೆಗೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆಲ್ಮೋಸ್ಟ್ ಆತ ಹೇಳಿರುವಂತಹ ಒಂದಷ್ಟು ಪ್ಲೇಸಸ್ ಏನಿದೆ ಅಲ್ಲಿ 20 ಅಡಿಯಷ್ಟು ಮಣ್ಣನ್ನ ತೆಗೆದು ಅದನ್ನ ಹೊರಗಡೆ ಹಾಕುವಂತ ಒಂದು ಕೆಲಸಕ್ಕೆ ಮುಂದಾಗ್ತಿರುವಂತದ್ದು. ಇನ್ನೂ ಕೂಡ ಒಂದು ಅರ್ಧದಷ್ಟು ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನೂ ಒಂದು ಅರ್ಧ ಭಾಗದಷ್ಟು ಅಗಿಯುವಂತ ಕೆಲಸ ಇದೆ. ಅದನ್ನ ತೆಗೆದು ಮಣ್ಣನ್ನು ಹೊರಗಡೆ ಹಾಕಿದಂತ ಬಳಿಕ ಅದನ್ನ ಸಮತಟ್ಟಾಗಿ ಮಾಡ್ತಾರೆ. ಯಾಕಂದ್ರೆ ಈಗ ಇಲ್ಲಿ ನೇತ್ರಾವತಿ ನದಿಯ ದಡದಲ್ಲಿರುವಂತ ಈ ಒಂದು ಕಾರ್ಯಾಚರಣೆ ಆಗ್ತಿರೋದ್ರಿಂದ ನೀರಿನ ಪ್ರಮಾಣ ಕೂಡ ಇದೆ. ಅಗಿತಾ ನೀರು ಕೂಡ ಅಷ್ಟು ಹೊರಗಡೆ ಬರ್ತಾ ಇದೆ. ಇನ್ನು ಬರುವಂತ ನೀರು ಕಾರ್ಯಾಚರಣೆಗೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಪಂಪ್ ಸೆಟ್ ಗಳನ್ನು ಕೂಡ ಈಗಾಗಲೇ ತರಿಸ್ಕೊಂಡಿದ್ದಾರೆ. ಆ ಒಂದು ಪಂಪ್ ಸೆಟ್ ಗಳ ಮುಖಾಂತರವಾಗಿ ಆ ಗುಂಡಿ ಹಗಿಯುವಂತ ವೇಳೆಯಲ್ಲಿ ಬರುವಂತ ನೀರನ್ನ ಎತ್ತಾಕುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಎಕ್ಸಾಕ್ಟ್ ಆಗಿ ಒಂದು 20 ಅಡಿಯಷ್ಟು ಮಣ್ಣನ್ನ ತೆಗೆಯೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆತ ಹೇಳುವಂತ ಪ್ರಕಾರವಾಗಿ ಆತ ಸುಮಾರು ನಾನು 15-20 ವರ್ಷಗಳಿಂದ ಇಲ್ಲಿ ಶವಗಳನ್ನ ಹೂತಾಕಿದ್ದೆ. ನಾನು ಆ ಹೂತಾಕಿರುವಂತ ಶವಗಳು ನಾನು ಹಾಕಿರುವಂತದ್ದು 5ರಿಂದ 6 ಫೀಟ್ ಅಲ್ಲಿ ನಾನು ಹೂತಾಕಿದ್ದೀನಿ. ಆದ್ರೆ ಜಲಪ್ರಳಯ ಆಗುತ್ತೆ, ಇಲ್ಲಿ ಮಣ್ಣು ಬಿದ್ದಿರುವಂತದ್ದು, ಬೇರೆ ಬೇರೆ ಭಾಗಗಳಿಂದ ಮಣ್ಣು ತಗೊಂಡು ಬಂದು ಇಲ್ಲಿ ಸುರಿದಿದ್ದಾರೆ. ಇದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 20 ಅಡಿಯಷ್ಟು ಬಹುತೇಕ ಮಣ್ಣು ಅದಕ್ಕಿಂತ ಜಾಸ್ತಿನೇ ಬಿದ್ದಿರುವಂತ ಶಂಕೆ ಇದೆ ಅನ್ನುವಂತ ಮಾತನ್ನ ಆತ ಹೇಳಿದ್ದ. ಆ ಕಾರಣಕ್ಕೋಸ್ಕರನೇ ಇವರು ಎಕ್ಸಾಕ್ಟ್ ಆಗಿ ಒಂದು 20 ಅಡಿ ಮಣ್ಣನ್ನ ನಾವು ತೆಗಿಯೋಣ, ಅದಾದಂತ ಬಳಿಕ ಉಳಿದಿರುವಂತ 20 ಅಡಿಯಷ್ಟು ನಾವು ಜಿಪಿಆರ್ ಯಂತ್ರದ ಮುಖಾಂತರವಾಗಿ ಪತ್ತೆ ಕಾರ್ಯವನ್ನ ಮುಂದುವರಿಸೋಣ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ.
ಈಗ ಆತ ಗುರ್ತು ಮಾಡಿರುವಂತಹ ಪ್ಲೇಸಸ್ ಏನಿದೆ 13ನೇ ಪಾಯಿಂಟ್ ನಲ್ಲಿ ಆ ಒಂದು ಪ್ಲೇಸ್ಗಳಲ್ಲಿ JCB ಮುಖಾಂತರವಾಗಿ 20 ಅಡಿಯಷ್ಟು ಮಣ್ಣನ್ನು ತೆಗೆಯುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇನ್ನೂ ಕೂಡ ಆತ ಯಾಕಂದ್ರೆ ಕೇವಲ ಒಂದು ಸ್ಪಾಟ್ ಆತ ಗುರ್ತು ಮಾಡ್ಲಿಲ್ಲ. ಯಾಕಂದ್ರೆ ನಾವು ಒಂದಷ್ಟು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ. ಆತ ಮೊದಲನೇ ಸ್ಪಾಟ್ ನ ರೆಕಗ್ನೈಸ್ ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಒಂದು 15 ಫೀಟ್ ಅಷ್ಟೊತ್ತಿಗೆ ಬೇರೆ ಒಂದು ಪ್ಲೇಸ್ ಅನ್ನ ಮತ್ತೆ ಚೂಸ್ ಮಾಡ್ತಾನೆ. ಮತ್ತೆ ಈ ಕಡೆ ಇನ್ನೊಂದು ಹಿಟಾಚಿಯ ಮುಖಾಂತರವಾಗಿ ಮಣ್ಣು ತೆಗೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಕೊನೆಯ ಬಾರಿಗೆ ಆತ ಹೇಳ್ತಾನೆ, ಆ ಕಾರ್ನರ್ ಇಂದ ಈ ಕಾರ್ನರ್ ವರೆಗೂ ಕೂಡ ಅಷ್ಟೇ ಹಾಗಾದ್ರೆ ನಿಮ್ಗೆ ಮೃತದೇಹಗಳು ಸಿಗುತ್ತೆ ಅಂತ ಹೇಳಿದ್ರೆ ಆ ಒಂದು ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಆ ಬದಿಯಿಂದ ಈ ಬದಿಯವರೆಗೂ ಕೂಡ ಅಷ್ಟೇ ಮಣ್ಣನ್ನ ತೆಗೆಯೋಣ ಅನ್ನುವಂತ ನಿರ್ಧಾರಕ್ಕೆ SIT ಅವರು ಬಂದಿದ್ದಾರೆ. ಆಲ್ಮೋಸ್ಟ್ ಈಗ 20 ಅಡಿಯಷ್ಟು ಉದ್ದಕ್ಕೆ ಮಣ್ಣನ್ನ ತೆಗೆದಿದ್ದಾರೆ. ಒಂದು ಪದರ ಮಣ್ಣು ಅಂದ್ರೆ ಮೇಲ್ಭಾಗದಲ್ಲಿ ಆತ ಹೇಳಿರುವಂತ ಪ್ರಕಾರವಾಗಿ ಕೆಂಪು ಮಣ್ಣನ್ನು ಬರ್ತಾ ಹೋಗುತ್ತೆ. ಸುಮಾರು 15 ಅಡಿಯಷ್ಟು ಕೆಂಪು ಮಣ್ಣು ಬರುತ್ತೆ. ಅದಂತ ಬಳಿಕ ಮತ್ತೆ ಒಂದು 5 ಅಡಿಯಷ್ಟು ಕಸ ಕಡ್ಡಿಗಳು ಬರುತ್ತೆ. ಅದಂತ ಮೂಲಕ ಬ್ಲಾಕ್ ಮಣ್ಣು ಬರುತ್ತೆ. ಅದನ್ನು ಕೂಡ ಒಂದು 5 ಫೀಟ್ ಅಷ್ಟು ಮಣ್ಣನ್ನ ತೆಗೆದ್ಬಿಟ್ಟು ಈಗ ಪಕ್ಕಕ್ಕೆ ಹಾಕುವಂತ ಒಂದು ಕೆಲಸನ ಮಾಡಿದ್ದಾರೆ. ಈಗ ಆಲ್ಮೋಸ್ಟ್ ಒಂದು 20 ಫೀಟ್ ಮಣ್ಣನ್ನೇನ ತೆಗೆದಿದ್ದಾರೆ. ಅದು ಸಂಪೂರ್ಣವಾಗಿ ಆತ ಹೇಳಿರುವಂತ ಪ್ಲೇಸ್ಗಳೆಲ್ಲ ಕೂಡ 20 ಅಡಿ ಮಣ್ಣನ್ನು ತೆಗೆದಿದ್ದಾದಂತ ಬಳಿಕ ಅದನ್ನ ಸಮತಟ್ಟಾಗಿ ಮಾಡ್ತಾರೆ. ಅಂದ್ರೆ ಯಾವುದೇ ರೀತಿಯ ನೀರಿನ ಅಂಶಗಳು ಇಲ್ಲದ ರೀತಿಯಲ್ಲಿ. ಒಂದ್ ವೇಳೆ ಮತ್ತೆ ಆ ಒಂದು ಗುಂಡಿಯಲ್ಲಿ ನೀರಿತ್ತು ಅಂತಂದ್ರೆ ಮತ್ತೆ GPR ಯಂತ್ರವನ್ನ ಅಲ್ಲಿ ಬಿಟ್ಟರು ಕೂಡ ಅಷ್ಟೇ ಯಾವುದೇ ರೀತಿಯ ಪ್ರಯೋಜನ ಆಗಿದ್ರೆ. ಯಾಕಂದ್ರೆ ನೀರ್ ಕಾಣಿಸ್ತು ಅಂತಂದ್ರೆ GPR ಯಂತ್ರ ಯಾವುದೇ ಒಂದು ಅಲ್ಲಿ ಏನ್ ಕೆಳಗಡೆ ಇದೆ ಅನ್ನೋಂಥ ತೋರ್ಸಲ್ಲ, ಬದಲಾಗಿ ತುಂಬಾ ಬ್ಲೂ ಕಲರ್ ಆಗಿ ಬರುತ್ತೆ. ಆ ಬ್ಲೂ ಕಲರ್ ಆಗಿ ಬಂದಾಗ ಗೊತ್ತಾಗುತ್ತೆ ಅಲ್ಲಿ ನೀರಿನ ಮಟ್ಟ ಇದೆ, ನೀರಿನ ಪ್ರಮಾಣ ಇದೆ ಅಂತ ಹೇಳ್ಬಿಟ್ಟು. ಆ ಒಂದು ಕಾರಣಕ್ಕೋಸ್ಕರನೇ ಈಗ ಆ ಗುಂಡಿಯ ಒಳಗಡೆ ಇರುವಂತ ನೀರನ್ನ ಸದ್ಯಕ್ಕೆ ಪಂಪ್ ಸೆಟ್ ನ ಮುಖಾಂತರವಾಗಿ ಹೊರಗಡೆ ತೆಗೆಯುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಮಾಡೋದಕ್ಕೂ ಕೂಡ ಈಗಾಗಲೇ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಕಂಪ್ಲೀಟ್ ಆಗಿ ನೀರನ್ನೆಲ್ಲವನ್ನು ಕೂಡ ತೆಗೆದಿದ್ದಾದಂತ ಬಳಿಕ ಅದನ್ನ ಸಮತಟ್ಟು ಮಾಡ್ತಾರೆ. ಸಮತಟ್ಟು ಮಾಡಿದ ಬಳಿಕ GPR ಯಂತ್ರವನ್ನ ಅಲ್ಲಿ ಬಿಟ್ಟು ಅಲ್ಲಿ ಡ್ರೋನ್ ಅನ್ನ ಹಾರಿಸೋದಕ್ಕೆ ಶುರು ಮಾಡ್ತಾರೆ. ಆ ಡ್ರೋನ್ ನ ಮುಖಾಂತರವಾಗಿ ಹಾರಿಸಿದಾಗ ರ್ಯಾಡರ್ ನ ಸಿಗ್ನಲ್ಸ್ ಏನಿದೆ ಅದು ಡೀಪ್ ಆಗಿ ಹೋಗ್ಬಿಟ್ಟು ಮುಂದಿನ ಕೆಳಭಾಗದ 20 ಅಡಿಗಳಷ್ಟು ಅಂತರದಲ್ಲಿ ಯಾವುದೇ ರೀತಿಯಾದ ಕಲ್ಲಿದ್ರೂ ಕೂಡ ಅಷ್ಟೇ ಕಲ್ಲನ್ನ ತೋರಿಸುತ್ತೆ. ಒಂದ್ ವೇಳೆ ಮೂಳೆ ಇತ್ತು ಅಂತಂದ್ರೆ ಮೂಳೆಗಳನ್ನ ತೋರಿಸುತ್ತೆ, ಅಥವಾ ಏನಾದ್ರೂ ಅಸ್ಥಿ ಪಂಜರನ ಇತ್ತು ಅಂತಂದ್ರೆ ಅಸ್ಥಿ ಪಂಜರವನ್ನ ತೋರಿಸುತ್ತೆ. ಅದನ್ನ ಈ GPR ನ ಎಕ್ಸ್ಪರ್ಟ್ಸ್ ಮತ್ತು ಅದನ್ನ ಮಾನಿಟರ್ ಯಾರು ಮಾಡ್ತಿರ್ತಾರೆ ಅವರು ಒಂದು ಟ್ಯಾಬ್ ಅನ್ನ ಇಟ್ಕೊಂಡು ಪ್ರತಿಯೊಂದನ್ನು ಕೂಡ ಅಷ್ಟೇ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಿರ್ತಾರೆ. ಅದು ಹೋಗುವಂತಹ ಒಂದು ಪ್ಲೇಸ್ ನಲ್ಲಿ ಏನಾದ್ರೂ ಡೀಪ್ ಆಗಿ ಏನಾದ್ರೂ ರೀತಿಯ ಕಲ್ಲು ಏನಾದ್ರೂ ಇತ್ತು ಅಂತಂದ್ರೆ ಕಲ್ಲು ರೀತಿಯಾದಂತಹ ಒಂದು ಪಿಕ್ಚರ್ ಅವ್ರಿಗೆ ಆ ಡಿಸ್ಪ್ಲೇ ಮೇಲೆ ತೋರಿಸುತ್ತೆ. ಅದು 3D ಮತ್ತು 2D ಅಲ್ಲಿ ಯಾವುದ್ರಲ್ಲಿ ಬೇಕಾದ್ರೂ ನಾವು ಕ್ಲಾರಿಟಿಯನ್ನು ತಗೊಳ್ಬೋದು. ಅದನ್ನ ಅದು ಕಾಣಿಸಿದಾಗ ಏನ್ ಮಾಡ್ತಾನೆ ಆತ, ಏನಾದ್ರೂ ಹೌದು ಇದು ಮೇಲ್ನೋಟಕ್ಕೆ ಅಸ್ಥಿ ಪಂಜರದ ರೀತಿಯಲ್ಲಿ ಇದೆ ಅಂತ ಏನಾದ್ರು ಆತನಿಗೆ ಏನಾದ್ರು ಡೌಟ್ ಬಂತು ಅಂತಂದ್ರೆ ಇಮಿಡಿಯೇಟ್ಲಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಂತಾರೆ. ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡು ತಕ್ಷಣವೇ ಅಲ್ಲಿರುವಂತ ಎಕ್ಸ್ಪರ್ಟ್ಗೆ ಅದನ್ನ ತೋರಿಸ್ತಾರೆ. ಅದೇನಾದ್ರೂ ಹೌದು ಇದು ಮೂಳೆನೆ ಅಂತ ಏನಾದ್ರು ಅವ್ರೇನಾದ್ರು ಕನ್ಕ್ಲೂಷನ್ಗೆ ಬಂತು ಅಂತಂದ್ರೆ ಆ ಸ್ಪಾಟ್ ಅನ್ನ ಇವರು ಸ್ಪೆಸಿಫಿಕ್ ಆಗಿ ಒಂದು ರೆಕಗ್ನೈಸ್ ಮಾಡ್ಕೊಂಡು ಅದನ್ನ ಗುರುತನ್ನು ಮಾಡ್ಕೊಂತಾರೆ. ಅದಾದಂತ ಬಳಿಕ ಆತ ತೋರಿಸಿರುವಂತ ಎಲ್ಲಾ ಪ್ಲೇಸ್ಗಳಲ್ಲೂ ಕೂಡ ಮೊದಲನೇದಾಗಿ GPR ಸಿಸ್ಟಮ್ ಅನ್ನ ಇವರು ಸ್ಕ್ಯಾನ್ ಮಾಡೋಕೆ ಮುಂದ್ ಮಾಡ್ತಾರೆ. ಆಗ ಸ್ಕ್ಯಾನ್ ಮಾಡಿದಾಗ ಎಷ್ಟು ಪಾಯಿಂಟ್ಗಳೇನಾದ್ರೂ ಇವ್ರಿಗೆ ಸಸ್ಪಿಷಿಯಸ್ ಆಗಿ ಕಂಡು ಬಂತು ಅಂತಂದ್ರೆ ಆ ಸ್ಪಾಟ್ಗಳನ್ನ ಇವರು ರೆಕಗ್ನೈಸ್ ಮಾಡ್ಕೊಂಡು ಮತ್ತೆ ಹಗಿಯೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ಇನ್ನೊಂದು ಏನು ಅಂತಂದ್ರೆ ಯಾವುದೇ ಒಂದು ವಸ್ತು ಗೋಚರ ಆದಂತಹ ವೇಳೆಯಲ್ಲಿ ಅದು ಎಷ್ಟು ಫೀಟ್ ನ ಅಂತರದಲ್ಲಿದೆ ಅನ್ನುವಂಥದ್ದು ಕೂಡ ಅಷ್ಟೇ ಗೊತ್ತಾಗುತ್ತದ್ದು. ಒಂದ್ ವೇಳೆ 5 ರಿಂದ 6 ಫೀಟ್ ಅಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಎಗೈನ್ ಇವರು JCB ಮುಖಾಂತರವಾಗಿ ಕೂಡ ಅಷ್ಟೇ ಅಗಿಯೋದಕ್ಕೆ ಮುಂದಾಗ್ತಾರೆ. ಒಂದ್ ವೇಳೆ ಕಡಿಮೆ ಫೀಟ್ ಅಲ್ಲಿ ಏನಾದ್ರು ಇತ್ತು ಅಂತಂದ್ರೆ ಕೂಲಿ ಕಾರ್ಮಿಕರನ್ನ ಬಿಟ್ಟು ಕೂಡ ಅಷ್ಟೇ ಅಗಿಯೋದಕ್ಕೆ ಮುಂದಾಗ್ತಾರೆ. ಯಾಕಂದ್ರೆ JCB ಮುಖಾಂತರ ಏನಕ್ಕೆ ಇವರು ರಿಸ್ಕ್ ತಗೊಂಡು ಅಗಿಯಕ್ಕೆ ಹೋಗಲ್ಲ ಅಂತಂದ ವೇಳೆಯಲ್ಲಿ ಅಲ್ಲಿ ಏನಾದ್ರು ಒಂದ್ ವೇಳೆ ಅಸ್ಥಿ ಪಂಜರ ರೀತಿಯಲ್ಲಿ ಏನಾದ್ರು ಇತ್ತು ಅಂತಂದ್ರೆ JCB ಮುಖಾಂತರವಾಗಿ ತೆಗಿಯಕ್ಕೆ ಹೋದಾಗ ಅದು ಬ್ರೋಕ್ ಆಗ್ಬೋದು ಅಥವಾ ಅದು ಮುರಿಬಹುದು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ರಿಸ್ಕ್ ತಗೊಳಕ್ ಹೋಗೋದಿಲ್ಲ. ಒಂದ್ ವೇಳೆ ಕೇವಲ ಸಣ್ಣ ಮೂಳೆಗಳೇನಾದ್ರೂ ಸಿಕ್ತು ಅನ್ನೋಂಥ ವೇಳೆಯಲ್ಲಿ ಅಥವಾ ಮೂಳೆಗಳು ಆಲ್ರೆಡಿ ಪುಡಿ ಆಗಿತ್ತು, ಅದು ಅಸ್ಥಿ ಪಂಜರ ಕಟ್ಟಾಗಿ ಏನಾದ್ರೂ ಮೂಳೆ ಭಾಗಗಳೇನಾದ್ರೂ ಇತ್ತು ಅಂತಂದಾಗ JCB ಮುಖಾಂತರವಾಗಿ ಅದನ್ನ ಮೇಲೆ ಕೆತ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಈಗಾಗಲೇ ಬೆಳಿಗ್ಗೆ ಮಧ್ಯಾಹ್ನದ ವೇಳೆಗೆ ಸ್ಕ್ಯಾನ್ ಮಾಡಿದಂತ ಸಂದರ್ಭದಲ್ಲಿ 20 ಅಡಿಯವರೆಗೂ ಕೂಡ ಅಷ್ಟೇ ಯಾವುದೇ ರೀತಿಯಂತ ಅವಶೇಷಗಳು ಕೂಡ ಅಷ್ಟೇ ಆ ಒಂದು ರ್ಯಾಡರ್ ಅಲ್ಲಿ ಕಂಡು ಬಂದಿಲ್ಲ. ಈ ಕಾರಣಕ್ಕೋಸ್ಕರನೇ ಈಗ ಮತ್ತೆ 20 ಅಡಿಯಷ್ಟು ಮಣ್ಣನ್ನು ತೆಗೆದು ತದನಂತರ ಕೆಳಭಾಗದ 20 ಅಡಿಯಷ್ಟು ಸ್ಕ್ಯಾನ್ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡ್ಕೊಂಡಿದ್ರೆ. ಒಂದ್ ಕಡೆ ಮಳೆ ಕೂಡ ಈಗಾಗಲೇ ಆರಂಭವಾಗಿದೆ. ಮಳೆ ನಡುವೆ ಕೂಡ ಅಷ್ಟೇ ಈಗಾಗಲೇ ಕಾರ್ಯಾಚರಣೆ ಅನ್ನುವಂಥದ್ದು ನಿಲ್ಲಿಸ್ತಾ ಇಲ್ಲ. ಇನ್ನೇನಿನ್ನೊಂದು 1 ಗಂಟೆಗೆ ಆಲ್ಮೋಸ್ಟ್ ಕತ್ಲಾಗುತ್ತೆ. ಕತ್ಲಾದಂತ ಬಳಿಕ ಕಾರ್ಯಾಚರಣೆ ಏನ್ ಮಾಡ್ತಾರೆ ಅನ್ನುವಂಥದ್ದು ನೋಡ್ಬೇಕಾಗಿರುತ್ತೆ. ಒಂದ್ ವೇಳೆ ಏನಾದ್ರು ಕತ್ಲಾದ ಮೇಲೆ ಕಾರ್ಯಾಚರಣೆ ಮಾಡುವಂತದ್ದು ಬೇಡ ಅಂತಾನೂ ಕೂಡ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕಾರ್ಯಾಚರಣೆಗೆ ಇರುವಂತಹದ್ದು AC ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಆಗ್ಬೇಕಾಗುತ್ತೆ. AC ಅವರು ಕೂಡ ಅಷ್ಟೇ ಬಹುತೇಕ ರಾತ್ರಿಯ ಕಾರ್ಯಾಚರಣೆಗೆ ಒಪ್ಪುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಅವರು ಆ ಒಂದು ಕಾರಣಕ್ಕೋಸ್ಕರ ಇವತ್ತೇನಾದ್ರೂ 6-6:30 ವೇಳೆಯಲ್ಲಿ ಏನಾದ್ರು ಕಾರ್ಯಾಚರಣೆ ಸ್ಥಗಿತ ಮಾಡಿ ಅಂತಂದ್ರೆ ಎಗೈನ್ ಇಲ್ಲಿ ರಾತ್ರಿ ಇಡೀ ಕೂಡ ಅಷ್ಟು ಒಂದಷ್ಟು ಜನ ಪೊಲೀಸ್ ಸಿಬ್ಬಂದಿಯವ್ರನ್ನ ನೇಮಕ ಮಾಡ್ತಾರೆ. ಯಾರಿಗೂ ಕೂಡ ಅಷ್ಟೇ ಇಲ್ಲಿಗೆ ಬರದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂತಾರೆ, ಭದ್ರತೆಯನ್ನ ಮಾಡ್ಕೊಂತಾರೆ, ಬ್ಯಾರಿಕೇಡ್ಗಳನ್ನ ಹಾಕೊಂತಾರೆ. ಪುನಃ ಇಲ್ಲಿ ನೈಟ್ ಶಿಫ್ಟ್ ಅಲ್ಲೂ ಕೂಡ ಅಷ್ಟು ಒಂದಷ್ಟು ಜನ ಸಿಬ್ಬಂದಿಯನ್ನ ನೇಮಕ ಮಾಡ್ತಾರೆ. ಎಗೈನ್ ನಾಳೆ ಬೆಳಿಗ್ಗೆ 10-10:30 ಎಗೈನ್ ದೂರುದಾರನ ಮತ್ತು AC ಅವರ ಸಮ್ಮುಖದಲ್ಲಿ ಮುಂದಿನ ಒಂದು ಕಾರ್ಯಾಚರಣೆ ಕಂಟಿನ್ಯೂ ಆಗುತ್ತೆ.
ಒಂದ್ ವೇಳೆ ಏನಾದ್ರೂ ಈಗಲೇ ಏನಾದ್ರೂ ಕತ್ತಲಾಗಾದ್ರ ಒಳಗಡೆ ಏನಾದ್ರು 20 ಅಡಿಯಷ್ಟು ಮಣ್ಣನ್ನ ಸಂಪೂರ್ಣವಾಗಿ ತೆಗೆದು ಮೇಲ್ಭಾಗಕ್ಕೆ ಹಾಕಿದ್ರೆ ಅದನ್ನ ಸಮತಟ್ಟಾಗಿ ಮಾಡಿದ್ರೆ GPR ರಾಡಾರ್ ಮುಖಾಂತರವಾಗಿ ಮತ್ತೆ ಅದನ್ನ ಪತ್ತೆ ಕಾರ್ಯ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಒಂದು ವೇಳೆ ಏನಾದ್ರೂ ನಾವು GPR ಯಂತ್ರವನ್ನ ಬಿಟ್ಟಂತಹ ವೇಳೆಯಲ್ಲಿ ಅದೇನಾದ್ರೂ ಕಂಡಿಡಿತು ಅಂತಂದ್ರೆ ಅದನ್ನ ತೆಗಿಯೋದಕ್ಕೂ ಕೂಡ ಸಾಧ್ಯ ಆದ್ರೆ ಈಗಲೇ ತೆಗಿತಿರಿಲ್ಲ ಅಂತಂದ್ರೆ ನಾಳೆ ಅದನ್ನ ಮುಂದುವರಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಚೈತ್ರ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಈ ಕ್ಷಣದ ಅಪ್ಡೇಟ್ಸ್ಗೆ.